ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ 100ರಲ್ಲಿ 80% ಆಫೀಸರ್ಸ್ RSS ಮೈಂಡ್ ಅದಾರ ಮತ್ತು ಜಿಲ್ಲಾಧಿಕಾರಿ ಕೆಳಗಡೆನೆ ಎಲ್ಲ ಆಫೀಸರ್ಸ್ RSS ಅದಾರ. RSS ಬೇಸ್ ಆಫೀಸರ್ಸ್ ಇಟ್ಕೊಂಡು ನೀವು ಅಲ್ಪಸಂಖ್ಯಾತರ ಉದ್ಧಾರ ಮಾಡ್ತೀನಿ ಅಂತ ಬುನಾದಿ ಕಟ್ಟಿದ್ರ ಇದು ಅಸಾಧ್ಯ ಮಾತಿದೆ. ಸ್ಪಷ್ಟಪಡಿಸ್ತಾ ಇದ್ದೀನಿ, ಈ ಬಿಜಾಪುರ ನಗರದ ಯಾವುದೇ ಸೋಕಾಲ್ಡ್ ಲೀಡರ್ಸ್ ಏನ್ ಖಾದಿ ಬಟ್ಟೆ ಹಾಕೊಂಡು ಓಡಾಡ್ತಾ ಇದ್ದಾರೆ ಅವರಿಗೆ ನಂದು ನೇರ್ ಮೆಸೇಜ್ ಇದೆ. ನಾವು ಯಾವ ಚುನಾವಣೆಗೆ ಆಸೆ ಪಟ್ಟವನಲ್ಲ. ಬರೇ ಕಡಕ್ ಖಾದಿ ಬಟ್ಟೆ ಹಾಕೊಂಡು ನೀವು ಪಾದಯಾತ್ರೆ ಮಾಡಿಕೊಂಡು 4 ಓಣಿಯಲ್ಲಿ ತಿರುಗಾಡಿ ನಾವು ಫೋಟೋ ಶೂಟ್ ಮಾಡಿಕೊಂಡು ವಿಡಿಯೋ ಸ್ಟೇಟ್ಮೆಂಟ್ ಕೊಟ್ಟು ಜನಸೇವೆ ಅಲ್ಲ. ಇವತ್ತು ಎಲ್ಲ ಮಾಧ್ಯಮದ ಮಿತ್ರರಿಗೆ ಸ್ವಾಗತ ಕೋರುತ್ತಾ ಬಿಜಾಪುರ ನಗರದಲ್ಲಿ ನಡೆತಿರುವ SIR ಮತ್ತು ಅದರ ಪ್ರಕ್ರಿಯೆ ಬಗ್ಗೆ ಮತ್ತು ಬಿಜಾಪುರ ಮತಕ್ಷೇತ್ರ ವಿಧಾನಸಭಾ ಮತಕ್ಷೇತ್ರ ಕಾನ್ಸ್ಟಿಟ್ಯೂನ್ಸಿ 221 ಬಗ್ಗೆ ಕೆಲವು ವಿಷಯಗಳನ್ನು ನಾನು ಚರ್ಚಿಸಬೇಕಾಗಿ ಅತಿ ಅನಿವಾರ್ಯ ಮತ್ತು ಅವಶ್ಯಕತೆ ಇದ್ದಿದೆ ಅನ್ನುವಂಥದ್ದು ಅರ್ಥಿಸ್ಕೊಂಡು ಇವತ್ತು ತಮ್ಮ ಮಾಧ್ಯಮದ ಎಲ್ಲ ಮಿತ್ರರಿಗೆ ನಾನು ಕರೆದಿರೋದು. ಮೂಲ ವಿಷಯ ಏನಿದೆ ಅಂತಂದರೆ, ಇವತ್ತು SIR ಪ್ರಕ್ರಿಯೆ ನಡೆದಿದೆ. ಇದರಲ್ಲಿ ನಿನ್ನೆ ದೃಶ್ಯ ಮಾಧ್ಯಮದಲ್ಲಿ ನಾನು ಗಮನಿಸಿದ್ದೇನೆ, ನಮ್ಮ ನಗರ ಶಾಸಕರಾದ ಶ್ರೀ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು, ಉಚ್ಚಾಟಿತ ನಗರ ಶಾಸಕರಾದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ನಿನ್ನೆ ಒಂದು ಬೆಂಗಳೂರಿನಿಂದ ರಾಜ್ಯದ ಮಾಧ್ಯಮದಲ್ಲಿ ಒಂದು ಸಂದೇಶ ರವಾನಿಸಿದ್ದು, ಅದು ನಾನು ದೃಶ್ಯ ಮಾಧ್ಯಮದಲ್ಲಿ ಗಮನಿಸಿದ್ದೇನೆ. ಅದರಲ್ಲಿ ಅವರು ಒಂದು ವಿಷಯವನ್ನು ಪ್ರಸ್ತಾಪಿಸಿದ್ದು ಅತಿ ಹಾಸ್ಯಾಸ್ಪದವಾಗಿದೆ. ಯಾಕೆ ಅಂತಂದ್ರೆ, ಆ ಮಾಧ್ಯಮದವರು ಅವರಿಗೆ ಬೈಟ್ ತಗೊಳ್ಳೋ ಟೈಮ್ನಾಗ ಅಟ್ಲೀಸ್ಟ್ ಕಾಮನ್ ಸೆನ್ಸ್ ಮಾಧ್ಯಮದವರಿಗೂ ಇಲ್ಲ ಅಂತ ನಾನು ಭಾವಿಸುತ್ತೇನೆ. ಯಾಕಂದ್ರೆ ನಾನು ಎಲ್ಲ ಮಾಧ್ಯಮ ಅಂತ ಹೇಳುವುದಿಲ್ಲ, ಆದರೆ ಆ ವೇಳೆಯಲ್ಲಿ ನಿಂತಿದ್ದ ಮಾಧ್ಯಮದ ಮಿತ್ರರು ಕಾಮನ್ ಕ್ವಶನ್ ಕೇಳುವಂಥದ್ದು ಅವ್ರ ಬಳಿ ಸಾಮರ್ಥ್ಯ ಇಲ್ಲ, ಅಥವಾ ಅವರು ಭಯದಿಂದ ಕೇಳ್ತಾ ಇಲ್ಲ, ಗೊತ್ತಿಲ್ಲ. ಈ ಇತ್ತೀಚೆಗೆ ಭಾರತೀಯ ಸಂವಿಧಾನದ 4ನೇ ಸ್ತಂಭ ಆದ ಮಾಧ್ಯಮ, ಪತ್ರಿಕಾ ಮಾಧ್ಯಮ ಆಗಲಿ ದೃಶ್ಯ ಮಾಧ್ಯಮ ಆಗಲಿ, ಇವತ್ತು ಕಾನ್ಸ್ಟಿಟ್ಯೂಷನಲ್ 4th ಪೋಲ್ ಅಂತ ನಾವು ಪರಿಗಣಿಸಿದ್ದೀವಿ. ಆದರೆ ಇವತ್ತು ಮಾಧ್ಯಮದ ಕೆಲವು ಚಾನೆಲ್ಗಳು ನೇರವಾಗಿ ಬಕೆಟ್ ಹಿಡಿಯುವ ಕೆಲಸ ಬಿಟ್ಟು ಬೇರೆ ಏನು ಮಾಡ್ತಾ ಇಲ್ಲ. ಅದಕ್ಕೆ ಗಂಭೀರವಾದ ನನ್ನ ಆರೋಪ ಇದೆ ಮಾಧ್ಯಮ ಮಿತ್ರರಿಗೆ. ನೀವು ನಿಷ್ಪಕ್ಷವಾದ ಸಮಾಜ ಸೇವೆಯನ್ನು ನಿರ್ವಹಿಸಬೇಕಾಗಿದೆ. ಯಾಕಂತಂದ್ರೆ, ನೀವು ಒಂದು ಸಮಾಜದ ಧ್ವನಿ ಇರಲಾರ್ದವ್ರದ್ದು ಧ್ವನಿಯಾಗಿ ನೀವು ಕರ್ತವ್ಯ ನಿರ್ವಹಿಸಬೇಕಾದ ನಿಮ್ಮ ಮೂಲ ಕರ್ತವ್ಯ. ಯಾಕೆ ಅಂತಂದ್ರೆ, ಧ್ವನಿ ಇದ್ದವರು ಹಣಬಲ ತೋಲ್ಬಲದಿಂದ ಅವರವರು ತಮ್ಮ ಸಾಧನೆಯನ್ನು ಸಾಧಿಸಬಹುದು. ಆದರೆ ಧ್ವನಿ ಇರಲಾರದ ಮುಗ್ಧ ಜನರದ ಧ್ವನಿಯಾಗಿದ್ದಿರೋ ಕೇವಲ ಒಂದೇ ಒಂದು ಪ್ರಣಾಳಿ ಅಂತಂತಂದ್ರೆ ನ್ಯಾಯ ಕೇಳುವ ಅದು ಮಾಧ್ಯಮ. ಮಾಧ್ಯಮದಲ್ಲಿ ನಿನ್ನೆ ಅದು ಯತ್ನಾಳ್ ಮತ್ತು ಇವತ್ತು ಈ ಮಾಧ್ಯಮದ ಗೋಷ್ಠಿಯಲ್ಲಿ ಯಾವ ಅಶ್ಲೀಲ ಆಗಲಿ ಅಪಶಬ್ದ ಆಗಲಿ ನಾನು ಯಾವ ಮಾತಾಡುವುದಿಲ್ಲ. ಯಾಕೆ ಅಂತಂದ್ರೆ, ನಾನು ವಿಚಾರ ಮತ್ತು ಗಂಭೀರ ಯೋಚನೆ ಮಾಡಿ ನಾನು ನಿರ್ಣಯಕ್ಕೆ ಬಂದಿದ್ದೇನೆ. ಯಾವುದೇ ಕಾಲಕ್ಕೆ ನಾನು ಯತ್ನಾಳ್ ಬಸನಗೌಡರ ವಿರುದ್ಧ ಅಶ್ಲೀಲ ಅಪಶಬ್ದ ಮಾತನಾಡುವುದು ಮುಂದಾಗುವುದಿಲ್ಲ. ಆದರೆ ಸಬ್ಜೆಕ್ಟ್ ಟು ಕಂಡೀಷನ್, ಯತ್ನಾಳ್ ಬಸನಗೌಡ ನಗರ ಶಾಸಕರವರು ರಾಜಕಾರಣ ಬೇಕಾದಂಗೆ ಅವ್ರು ಮಾಡಲಿ, ಬಟ್ ನಮ್ಮ ಧರ್ಮ, ನಮ್ಮ ಜಾತಿ, ನಮ್ಮ ಸಮಾಜ, ನಮ್ಮ ಮಹಿಳೆಯ, ನಮ್ಮ ಗೌರವ ಘನತೆಗೆ ಅವರು ಏನಾದರೂ ಅಶ್ಲೀಲ ಮಾತಾಡಿದ್ರೆ ಅವ್ರದ್ದು 10 ಪಟ್ಟು ಅಶ್ಲೀಲ ನಾವು ಮಾತಾಡೋದು ಫಿಕ್ಸ್. ಆದ್ರೆ ಅವರು ಮರ್ಯಾದೆಯ ಚೌಕಟ್ಟಿನಲ್ಲಿ ಮಾತನಾಡಿದ್ರೆ ನಾವು ಅವ್ರಿಗೆ ಮರ್ಯಾದೆ ಚೌಕಟ್ಟಿನಲ್ಲೇನೆ ಮಾತಾಡ್ತೀವಿ. ಹಾಗಾಗಿ ಈಗ ಅವರು ನಿನ್ನೆ ಪ್ರಸ್ತಾಪ ಮಾಡುವ ವೇಳೆಯಲ್ಲಿ ಅವರು ಒಂದು ಮಾತು ಹೇಳಿದ್ರು, ಈ 12,000 ಸತ್ತಿದ್ದ ವೋಟರ್ಸ್ ಅನ್ನು ಡುಪ್ಲಿಕೇಟ್ ಮಾಡಿ ಇವರು ಮಾಡ್ತಾ ಇದ್ದಾರೆ, ನಗರದಲ್ಲಿ ದಾಳಿ ಮಾಡ್ತಾ ಇದ್ದಾರೆ, ಗಲಾಟೆ ಮಾಡ್ತಾ ಇದ್ದಾರೆ ಅಂತಂದ್ರೆ, ನಾನು ನಗರ ಶಾಸಕರಾದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ತಮ್ಮ ಮಾಧ್ಯಮದ ಮುಖಾಂತರ ನೇರ ಪ್ರಶ್ನೆ ಮಾಡ್ತಾ ಇದ್ದೀನಿ. 20 ವರ್ಷ ಹಿಂದೆ ಇದು SIR ಪ್ರಕ್ರಿಯೆ ಆಗಿತ್ತು 2002ರಲ್ಲಿ, ಮತ್ತು ಇವತ್ತಿಗೆ 2026. ಇಟ್ ಈಸ್ ಎ ಸೆಂಟ್ರಲ್ ಗೌರ್ಮೆಂಟ್ ರೂಟೀನ್ ವರ್ಕ್. ಇದು ಏನು ವಿಶೇಷ ಇದರಲ್ಲಿ ಗಾಬರಿಗೊಳ್ಳುವ ಅಂಥದ್ದು ಇಂಥದ್ದು ಏನೇನು ಅವಶ್ಯಕತೆ ಇಲ್ಲ. ಫಸ್ಟ್ ಆಫ್ ಆಲ್ ನಾನು ಎಲ್ಲ ಜಿಲ್ಲೆಯ ಮತದಾರರಿಗೆ ವಿನಂತಿ ಮಾಡಿಕೊಳ್ಳೋದೇನೆಂದ್ರೆ, SIR ಪ್ರಕ್ರಿಯೆಯಿಂದ ಗಾಬರಿಗೊಂಡು ವಿಚಲಿತ ಆಗುವಂತಹದ್ದು ಯಾವುದು ಸನ್ನಿವೇಶ ಇಲ್ಲ. ಇದು ಎವ್ರಿ 20 years ಒಮ್ಮೆ SIR ಇಂಟೆನ್ಸಿವ್ ರಿವ್ಯೂ, ಇದು ಏನಿದೆ ಸ್ಪೆಷಲ್ ಇಂಟೆನ್ಸಿವ್ ರಿವ್ಯೂ ಏನಿದೆ, ಮತದಾರ ಪರಿಷ್ಕರಣಾ ಕೆಲಸ. ಇದು ಮತದಾರ ಪರಿಷ್ಕರಣಾ ಅಂತಂತಂದ್ರೆ
ರಿವ್ಯೂ ಇರ್ತದ. ಅದು ರಿವ್ಯೂದ್ರಲ್ಲಿ ಯಾವುದೇ ಭಯ ಪಡೆಯುವುದು ಅವಶ್ಯಕತೆ ಇಲ್ಲ. ಆದ್ರೆ ನಗರ ಶಾಸಕರು ಹೇಳಿದ್ದ ಮಾತೇನಿದೆ ಅಂತಂದ್ರೆ 12,000 ಮತಗಳನ್ನು ಸತ್ತಿದ್ದವರನ್ನು ಇವರು ಸೇರ್ಪಡೆ ಮಾಡ್ಲಿಕ್ಕೆ ಗಲಾಟೆ ಮಾಡ್ತಾ ಇದ್ದಾರೆ. ಇದು ಸತ್ಯಕ್ಕೆ ದೂರವಾದ ಮಾತು. ಯಾಕೆ ಅಂತಂದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಒಂದು ಕಾಮನ್ ಸೆನ್ಸ್ ಇಲ್ಲ. 20 ವರ್ಷನಾಗ ಕೇವಲ 12,000 ಮಂದಿ ಸತ್ತಿಲ್ಲ ಈ ಬಿಜಾಪುರ ನಗರದ ಮತಕ್ಷೇತ್ರದಲ್ಲಿ. ಅಟ್ಲೀಸ್ಟ್ ಅವರು ಕಾರ್ಪೊರೇಷನ್ ಮತ್ತು ತಹಸೀಲ್ ಲಿಮಿಟ್ಸ್ ದೊಳಗ ಬರ್ತ್ ಅಂಡ್ ಡೆತ್ 2002ರಿಂದ 2026ರವರೆಗೆ ಬಿಜಾಪುರ ನಗರ ಮತಕ್ಷೇತ್ರದಲ್ಲಿ ಜನನ ಎಷ್ಟು ಮಂದಿದಾಯಿತು, ಮರಣ ಎಷ್ಟು ಮಂದಿ ಹೊಂದಿದ್ರು ಅನ್ನುವಂಥದ್ದು ದಾಖಲೆಯನ್ನು ಕೈಯಲ್ಲಿ ಹಿಡಿದುಕೊಂಡು ದಾಖಲೆ ಸಮೇತ ಅವರು ಮಾತನಾಡಿದ್ರೆ ನಾನು ಅವರಿಗೆ ಒಂದು ಪ್ರಜ್ಞಾವಂತ ಶಾಸಕ ಅಂತ ಹೇಳ್ಬಹುದಾಗಿತ್ತು. ಆದರೆ ಪ್ರಜ್ಞಾಹೀನ ಶಾಸಕರ ಕೆಲಸ ಏನಪ್ಪಾ ಅಂತಂತಂದ್ರೆ ಗಾಳಿಯಲ್ಲಿ ಗುಂಡು ಹೊಡೆಯುವುದು. ಯಾಕಂದ್ರೆ 20 ವರ್ಷದಲ್ಲಿ 12,000 ಜನ ಸತ್ತಿಲ್ಲ, ಸಾಕಷ್ಟು ಮಂದಿ ಸತ್ತಿದ್ದಾರೆ. ಪ್ರಶ್ನೆ ನಂಬರ್ 1. ಪ್ರಶ್ನೆ ನಂಬರ್ 2 ನನ್ನ ನಗರ ಶಾಸಕರಿಗೆ ಏನಿದೆ ಈ ಮಾಧ್ಯಮದ ಮುಖಾಂತರ ಅಂತಂದ್ರೆ 12,000 ಜನ ಕೇವಲ ಮುಸಲ್ಮಾನರೇ ಸತ್ತಿದ್ದಾರೆ. ಮತದಾರರ ಪಟ್ಟಿಯಲ್ಲಿ ಡುಪ್ಲಿಕೇಟ್ ವೋಟ್ ಮುಸಲ್ಮಾನರು ಮಾಡ್ತಾ ಇದ್ದಾರೆ ಅಂತ ಅವರು ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ಬುರ್ಕಾ ಹಾಕೊಂಡು ಹೆಣ್ಮಕ್ಳು ವೋಟ್ ಹಾಕ್ಲಿಕ್ಕೆ ಅವರಿಗೆ ಯಾವುದು ಪರಿಶೀಲನೆ ಆಗುದಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಕೇಂದ್ರ ಸರ್ಕಾರದಲ್ಲಿ ನಿಮ್ಮದೇ ಬಿಜೆಪಿ ಗೌರ್ಮೆಂಟ್ ಅದ. ಬಿಜೆಪಿ ಗೌರ್ಮೆಂಟ್ ಅಧೀನದಲ್ಲಿನೇ ಚುನಾವಣಾ ಆಯೋಗ ಕೆಲಸ ಮಾಡ್ತಾ ಇದೆ. ಹಾಗಿದ್ರೆ ವೆಸ್ಟ್ ಬೆಂಗಾಲ್ನಲ್ಲೇ ಎಲ್ಲಾ ಮುಸಲ್ಮಾನರು ವೋಟ್ ಹಾಕಿದ್ದು ಬಿಜೆಪಿಗೆ ವೋಟ್ ಹಾಕಿದ್ದಾರೆ ಅನ್ನಂಗಾಯ್ತಲ್ಲ ಇದರ ಅರ್ಥ. ಮತ್ತು ಕಾಂಗ್ರೆಸ್ ಗೆಲುವು ಸಾಧಿಸಿದ ಕ್ಷೇತ್ರಗಳಲ್ಲಿ ಮುಸಲ್ಮಾನ್ ವೋಟ್ ಮೇಲೆ ನೀವು ಪ್ರಶ್ನೆ ಮಾಡ್ತೀರಾ. ವೆಸ್ಟ್ ಬೆಂಗಾಲ್, ಬಿಹಾರ್, ಉತ್ತರ ಪ್ರದೇಶನಲ್ಲಿ ಮುಸಲ್ಮಾನರು ಮ್ಯಾಕ್ಸಿಮಮ್ ಮೆಜಾರಿಟಿ ಆಫ್ ವೋಟರ್ಸ್ ಈಸ್ ಅ ಮುಸ್ಲಿಮ್ಸ್ ಅಂಡ್ ದೇರ್ ಇಸ್ ಅ ಗೌರ್ಮೆಂಟ್, ಬಿಜೆಪಿ ಲೆಡ್ ಗೌರ್ಮೆಂಟ್ ಇದೆ. ರಾಜ್ಯ ಸರ್ಕಾರ ಎಲ್ಲ ಬಿಜೆಪಿ ರಚಿಸಿದ ಸರ್ಕಾರಗಳು ಅದಾವ. ಅಂದ್ರೆ ಮುಸಲ್ಮಾನರು ವೋಟ್ ಬಿಜೆಪಿಗೆ ಮತ ಕೊಟ್ರೆ ಲೀಗಲ್, ಬಿಜೆಪಿಗೆ ಹೊರತುಪಡಿಸಿ ಓಟ. ಮತ್ತು ಇದು ಎಲ್ಲ ಹೊರತುಪಡಿಸಿ ನಿಮ್ಗೆ ನಗರ ಶಾಸಕರಿಗೆ ನನ್ನ ನೇರ ಸವಾಲಿದೆ, ನಿಮ್ಗೆ ಲೋಕಲ್ ಸ್ಟ್ಯಾಂಡಿನೇ ಇಲ್ಲ. ಯಾಕೆ ಅಂತಂದ್ರೆ ನೀವು ಬಿಜೆಪಿದವರು ಅಲ್ಲ, ಕಾಂಗ್ರೆಸ್ದವರು ಅಲ್ಲ, ನೀವು ಪಕ್ಷೇತರ ಶಾಸಕರಾದಿರಿ. ಆಸ್ ಆನ್ ಟುಡೇ ನಿಮ್ಗೆ ಕೇಳುವ ಮಾರಲ್ ರೈಟ್ಸೇ ಇಲ್ಲ. ಒಂದನೇದು. ಎರಡನೇದು, ಮುಸಲ್ಮಾನರು 12,000 ಮತಗಳನ್ನು ಡುಪ್ಲಿಕೇಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀರಿ ನೀವು. 20 ವರ್ಷನಲ್ಲಿ ಮುಸಲ್ಮಾನರೇ ಪರಿಷ್ಕರಣಾ ಒಳಗ ಮತ ಆ್ಯಡ್ ಮಾಡ್ತಾ ಇದ್ದಾರೋ ಏನು ಎಲ್ಲ ಧರ್ಮೀಯ ಜಾತಿಯವರು ಸತ್ತವರು ಅವ್ರವ್ರು ಸೇರ್ಪಡೆ ಮಾಡ್ತಾ ಇದ್ದಾರೆ. ಇದು ನೀವು ಏನದ ಮೊದಲ ತಹಸೀಲ್ದಾರ್ ಮತ್ತು ಕಾರ್ಪೊರೇಷನ್ ಕಮಿಷನರ್ ಜೊತೆಗೆ ಚರ್ಚೆ ಮಾಡಿ ಈ ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ನಾನು ನಿಮ್ಮ ಸ್ಟೇಟ್ಮೆಂಟ್ ಅನ್ನು ಒಪ್ತಿದೆ. ಮತ್ತು ಇದರಲ್ಲಿ ಇನ್ನ ಒಂದು ನಾನು ಈಗ ಪ್ರಶ್ನೆನ ಪಾಯಿಂಟ್ ನಂಬರ್ 2 ಮೇಲೆ ನಾನು ಈ ಚರ್ಚೆ ಮಾಡಲಿಕ್ಕೆ ಹೊರಟಿದ್ದೀನಿ. ಈ ಬಿಜಾಪುರ ನಗರದಲ್ಲಿ ಮತದಾರರ ಪಟ್ಟಿಯಲ್ಲಿ ಪರಿಷ್ಕರಣೆ ಸಂಬಂಧ ಗೊಂದಲ ಸೃಷ್ಟಿ ಆಗ್ಲಿಕ್ಕೆ ಬಿಜೆಪಿ, JDS ಇವರೆಲ್ಲರೂ ಕಾರಣ ಇಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಯಾಕೆ ಅಂತಂದ್ರ ಇವತ್ತು ನೋಡ್ರಿ, ಕರ್ನಾಟಕ ರಾಜ್ಯದೊಳಗೆ ಇರ್ತಕ್ಕಂಥ ಸರ್ಕಾರ ಕಾಂಗ್ರೆಸ್ ಆಡಳಿತ ಸರ್ಕಾರ. ಮತ್ತು ಕಾಂಗ್ರೆಸ್ ಆಡಳಿತ ಬರ್ಬೇಕಾಗಿತ್ತು ಅಂತಂದ್ರೆ 99.99% ಅಲ್ಪಸಂಖ್ಯಾತರು ಈ ರಾಜ್ಯದೊಳಗ ಅವರಿಗೆ ಕೈ ಜೋಡಿಸಿ ಮತಯಾಚನೆ ಮಾಡಿದರು. ಹಾಗಾಗಿ ಕಾಂಗ್ರೆಸ್ ಲೆಡ್ ಗೌರ್ಮೆಂಟ್ ಬಂತು. ಮತ್ತು ಇವತ್ತು ಬಿಜಾಪುರ ನಗರ ಮತಕ್ಷೇತ್ರದಲ್ಲಿ ಚಿಂಚೋಳಿ ಅಲ್ಲಿಂದ ಇಲ್ಲಿಂದ ವೋಟ್ ಬಂದಿದ್ದಾವೆ ಅಂತೇಳಿ ನಮ್ಮ ಪರಮಗೊಂಡ ಅಭ್ಯರ್ಥಿಯಾದ ಅಬ್ದುಲ್ ಹಮೀದ್ ಮುಷರೀಫ್ ಅವರು ಸುಪ್ರೀಂ ಕೋರ್ಟ್ ಮಟ್ಟ ಅವರು ತಮ್ಮ ಗ್ರೀವಿಯನ್ಸ್ ಅನ್ನು ಇಟ್ಟಿದ್ರು. ಆದ್ರೆ ಟೆಕ್ನಿಕಲ್ ಆ ಸುಪ್ರೀಂ ಕೋರ್ಟ್ ನ್ಯಾಯ ತೀರ್ಪು ನನಗೂ ಗೊತ್ತಿದೆ, ಅದನ್ನ ನಾನು ಸಂಪೂರ್ಣವಾಗಿ ಅದನ್ನು ವಿಶ್ಲೇಷಣೆ ಮಾಡಿದ್ದೀನಿ. ಆ ಸುಪ್ರೀಂ ಕೋರ್ಟ್ ತೀರ್ಪು ಏನಾಗಿದೆ ಅಂತಂದ್ರೆ ಅದು ಮೆರಿಟ್ಸ್ ಮೇಲೆ ಡಿಸ್ಪೋಸಲ್ ಆಗಿಲ್ಲ, ಅದು ಟೆಕ್ನಿಕಲ್ ಗ್ರೌಂಡ್ ಮೇಲೆ ಅವರು ಡಿಸ್ಮಿಸ್ ಆಗಿದ್ದಾರೆ. ಮೆರಿಟ್ಸ್ ಮೇಲೆ ಡಿಸ್ಮಿಸ್ ಆಗಿತ್ತು ಅಂತಂದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರು ಹೇಳ್ತಾ ಇರೋದು ಮಾತ ಸತ್ಯಕ್ಕೆ ಸತ್ಯವಾಗಿದೆ ಅಂತ ಹೇಳ್ಬೋದಾಗಿತ್ತು. ಆದರೆ ಸುಪ್ರೀಂ ಕೋರ್ಟ್ ನಲ್ಲಿ ಟೆಕ್ನಿಕಲ್ ಗ್ರೌಂಡ್ ಅಂದ್ರೆ ಫೈಲಿಂಗ್ ಪ್ರೊಸೀಜರ್ ಅಲ್ಲಿ ಲ್ಯಾಪ್ಸಿಸ್ ಆಗಿರೋದ್ರಿಂದ ಹಾಗಾಗಿ ಅವ್ರದ್ದು ಸುಪ್ರೀಂ ಕೋರ್ಟ್ ನಲ್ಲಿ ಅಡ್ಮಿಷನ್ ಸ್ಟೇಜ್ ನಲ್ಲಿ ಕೇಸ್ ಡಿಸ್ಮಿಸ್ ಆಯಿತು. ಅದರದ ಅಡ್ವಾಂಟೇಜ್ ಬಸನಗೌಡ ಪಾಟೀಲ್ ಯತ್ನಾಳ್ ತಗೊಳ್ಳುವಂತಹದ್ದು ಏನೂ ಅಲ್ಲೇ ಹೂಳಿಲ್ಲ. ಒಂದೇದು. ಎರಡನೇದು, ಬಿಜಾಪುರ ನಗರದಲ್ಲಿ ಇವತ್ತು ತಾವು ಗಮನಿಸಬೇಕಾಗಿತ್ತು ಗಂಭೀರವಾದ ವಿಷಯ ನಾನು ಜಿಲ್ಲಾ ಆಡಳಿತ ಮೇಲೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ MB ಪಾಟೀಲ್ ಅವ್ರ ಮೇಲೆ ನಾನು ಮಾಡ್ತಾ ಇದ್ದೀನಿ. ಏನಂತಂದ್ರೆ ಇವತ್ತು ಪರಿಷ್ಕರಣಾ ಆಗಲಿ, SIR ಆಗಲಿ, NRC ಆಗಲಿ, CA ಆಗಲಿ, ಯಾವುದೇ ಸರ್ಕಾರಿ ಮೂಮೆಂಟ್ಸ್ ಅಗ್ನೇಸ್ಟ್ ದ ಮುಸ್ಲಿಮ್ಸ್ ಆಗಲಿ, ಅಗ್ನೇಸ್ಟ್ ದ ದಲಿತ್ಸ್ ಆಗಲಿ, ಅದಕ್ಕೆ ಗೌರ್ಮೆಂಟ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಜವಾಬ್ದಾರಿ ಇರ್ತದೆ.
ಯಾವುದೇ ಸ್ಕೀಮ್ ಅನುಷ್ಠಾನಗೊಳಿಸಬೇಕಾದ್ರೆ ಗೌರ್ಮೆಂಟ್ ಅದಕ್ಕೆ ರೆಸ್ಪಾನ್ಸಿಬಲ್ ಇರ್ತದೆ. ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ 100ರಲ್ಲಿ 80% ಆಫೀಸರ್ಸ್ RSS ಮೈಂಡ್ ಅದಾರ. ಸರ್ಕಾರ ಬದಲಾವಣೆ ಆಗ್ತಾ ಇದಾವೆ. ಒಮ್ಮೆ ಕಾಂಗ್ರೆಸ್ ಪವರ್ನಾಗ ಬಂದಿರ್ತದ, ನೆಕ್ಸ್ಟ್ 5 years ನಂತರ BJP ಪವರ್ನಾಗ ಬಂದಿರ್ತದ. ಆದರೆ ಆಫೀಸರ್ಸ್ ಅದೇ ಅದಾರ. 10 ವರ್ಷದಿಂದ ಪೊಲೀಸ್ ಇಲಾಖೆ ಒಳಗೆ ಒಬ್ಬ PSI ಆಗಿ ಇಲ್ಲಿ ಪ್ರೊಬೇಷನರಿ ಡ್ಯೂಟಿ ಜಾಯಿನ್ ಆದ್ರೆ ಬಿಜಾಪುರ ನಗರ ಕ್ಷೇತ್ರದಲ್ಲಿ PSI ಆಗಿ ಡ್ಯೂಟಿ ಜಾಯಿನ್ ಆದ್ರೆ ಇವತ್ತು ಅವರು DSP ಅಡಿಷನಲ್ SP ರ್ಯಾಂಕ್ ನಲ್ಲಿ ಅವ್ರು ಬಿಜಾಪುರ ನಗರದಲ್ಲೇನೆ ಇದ್ದಾರೆ. ಠಿಕಾನೆ ಅವ್ರು ಇಲ್ಲೇ ಇರದ. ಮತ್ತು ಗೋಲ್ ಗುಮ್ಮಜ್ ಪೊಲೀಸ್ ಸ್ಟೇಷನ್ PSIಗೆ ಟ್ರಾನ್ಸ್ಫರ್ ಮಾಡಿದ್ರೆ ಅವರು ಗಾಂಧಿ ಚೌಕಿಗೆ ಹೋಗ್ತಾರೆ. ಗಾಂಧಿ ಚೌಕ್ದಿಂದ ಟ್ರಾನ್ಸ್ಫರ್ ಮಾಡಿದ್ರೆ ಜಲ್ ನಗರ್ಗೆ ಬರ್ತಾರೆ. ಜಲ್ ನಗರ್ ಟ್ರಾನ್ಸ್ಫರ್ ಮಾಡಿದ್ರೆ ತಿಕೋಟಾಗ ಹೋಗ್ತಾರೆ. ತಿಕೋಟಾದಿಂದ ಟ್ರಾನ್ಸ್ಫರ್ ಮಾಡಿದ್ರೆ ಬಾಗೇವಾಡಿಗೆ ಬರ್ತಾರೆ. ಬಾಗೇವಾಡಿಗೆ ಟ್ರಾನ್ಸ್ಫರ್ ಮಾಡಿದ್ರೆ ಬಬಲೇಶ್ವರ್ಗೆ ಬರ್ತಾರೆ. ಸರ್ಕಲ್ ಇಲ್ಲೇ ಅದ. ತಹಸೀಲ್ದಾರ್ದಿಂದ ತಲಾಟಿವರೆಗೆ ನೀವು ಚೆಕ್ ಮಾಡ್ರಿ, ಎಲ್ಲ ಆಫೀಸರ್ಸ್ BJP ಗೌರ್ಮೆಂಟ್ನಾಗ ಇದ್ದವ್ರೆ ಕಾಂಗ್ರೆಸ್ ಗೌರ್ಮೆಂಟ್ನಾಗ ಇದ್ದಾರೆ. ಕಾರ್ಪೊರೇಷನ್ ಕಮಿಷನರ್ದಿಂದ ಹಿಡಿದು SDC ಕ್ಲರ್ಕ್ ರವರಿಗೆ ಇವತ್ತು RSS ಮೈಂಡ್ ಆಫೀಸರ್ಸ್ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಇವರಿಂದ ನೀವು ಯಾವ ಸತ್ಯಾಸತ್ಯತೆ ನಿಷ್ಪಕ್ಷ ಕಾರ್ಯವೈಖರಿದ ನಿರೀಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇದೆ? ಇದು ನನ್ನ ಗಂಭೀರ ಆರೋಪ ಇದೆ ಜಿಲ್ಲಾಡಳಿತಗೆ. ಮತ್ತು ಜಿಲ್ಲಾಧಿಕಾರಿ ಕೆಳಗಡೆನೆ ಎಲ್ಲ ಆಫೀಸರ್ಸ್ RSS ಅದಾರ. RSS ಬೇಸ್ ಆಫೀಸರ್ಸ್ ಇಟ್ಕೊಂಡು ನೀವು ಅಲ್ಪಸಂಖ್ಯಾತರ ಉದ್ಧಾರ ಮಾಡ್ತೀನಿ ಅಂತ ಬುನಾದಿ ಕಟ್ಟಿದ್ರ ಇದು ಅಸಾಧ್ಯ ಮಾತಿದೆ. ಮತ್ತು ನಾನು ನಿರ್ಭೀತವಾಗಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂತಂದ್ರೆ ಇವತ್ತು ಮಾಧ್ಯಮದ ಮುಖಾಂತರ ನೋಡ್ರಿ, ಬುರ್ಕಾ, ಶರ್ಗಾ, ಕುಕುಮ, ಪಾಯಲ್, ಜೀನ್ಸ್ ಪ್ಯಾಂಟ್, T-ಶರ್ಟ್ ಇದು ಯಾವುದೂ ಕಾನೂನಾತ್ಮಕ ಅಗತ್ಯ ಇರಲಾರ್ದ ವಿಷಯ. ಯಾಕಂತಂದ್ರೆ ಮತ ಚಲಾವಣೆ ಮಾಡುವ ವೇಳೆಯಲ್ಲಿ ಇಲೆಕ್ಷನ್ ನಿರ್ಧಾರ ಆದಾಗ ಮುಖ್ಯ ಚುನಾವಣಾ ಆಯೋಗ ಗೈಡ್ಲೈನ್ಸ್ ಇಶ್ಯೂ ಮಾಡಿರ್ತಾರೆ, ಅಡ್ವೈಸರಿ. ಅನಕ್ಷರಸ್ಥ ಶಾಸಕನ ಇದ್ದಿದ್ದನ್ನು ಉದಾಹರಣೆ ಏನಪ್ಪಾ ಅಂತಂದ್ರೆ ಬುರ್ಕಾ, ಜೀನ್ಸ್ ಪ್ಯಾಂಟ್, T-ಶರ್ಟ್. ಈಗ ಅಘೋರಿ ಸ್ವಾಮಿಗಳು ಬತ್ಲೆ ಇರ್ತಾರೆ. ಅವಾಗ ಅವರು ಮತದಾರ ಅದಾರಲ್ಲ ಈ ದೇಶದ ಅಘೋರಿ ಸ್ವಾಮಿಗಳು ಬತ್ಲೆಯಾಗಿ ಅಡ್ಡಾಡ್ತಾರೆ. ಅವ್ರದ್ದು ಸಂಪ್ರದಾಯ, ಅದು ಟ್ರೆಡಿಷನ್ಸ್ಗೆ ಯಾರು ಪ್ರಶ್ನೆ ಮಾಡುವಂಥದ್ದು ಇಲ್ಲೇ ಇಲ್ಲ. ಈಗ ಸನಾತನ ಹಿಂದೂ ಧರ್ಮದವರು ಮೂರ್ತಿ ಪೂಜೆಯಲ್ಲಿ ನಂಬಿಕೆ ಇಟ್ಟಿಕೊಂಡವರು, ಮುಸಲ್ಮಾನ್ ಧರ್ಮರು ಅಲ್ಲಾನ್ ಮೇಲೆ ಭಕ್ತಿ ಇಟ್ಟಿಕೊಂಡವರು, ಕ್ರೈಸ್ತನವರು ಯೇಸು ಕ್ರಿಸ್ತ ಮೇಲೆ, ಬೌದ್ಧರು ಬೌದ್ಧ ಮೇಲೆ. ಸೊ ಟ್ರೆಡಿಷನ್ಸ್ ಅಂಡ್ ಕಸ್ಟಮ್ಸ್ಗೆ ನೀವು ಚುನಾವಣಾಕ್ಕೆ ಸೀಮಿತವಾಗಿ ಮಾತನಾಡೋದು ಬಾಲಿಶ ಹೇಳಿಕೆ ಅಂತ ನಾನು ಅನ್ನಿಸ್ಕೋತೀನಿ. ನೀವು ಸ್ಟೇಟ್ಮೆಂಟ್ ಕೊಡ್ತೀರಿ, ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ. ಆದ್ರೆ ಸ್ಟೇಟ್ಮೆಂಟ್ ಕೊಟ್ಟ ನಂತರನು ಅವರು ಟೀಕೆ ಮಾಡೋದು ಬಿಡಲ್ಲ. ಈಗ ಅವ್ರು ಆಗಾಳೆ ಹೇಳಿದಿನಲ್ಲ, ನಾನು ಅದ್ರಾಗ ಉತ್ತರ ಕೊಟ್ಟಿದ್ದೀನಿ. ಈಗ ಟೀಕೆ ಮಾಡ್ಲಿ, ಅವ್ರು ನಮ್ಮ ಸಮಾಜ ಬಗ್ಗೆ ಟೀಕೆ ಮಾಡ್ಲಿ, ಸಂವಿಧಾನಾತ್ಮಕ ಟೀಕೆ ಮಾಡಿದ್ರೆ ನಾನೇನು ರಾಜಕಾರಣಿ ಅಲ್ಲ ಅವ್ರ ವಿರುದ್ಧ ಕೌಂಟರ್ ಸ್ಟೇಟ್ಮೆಂಟ್ ಕೊಡಾಕ. ಅವ್ರ ರಾಜಕಾರಣಿಗಳು ಅದಾವ್ರ ನಗರದಲ್ಲಿ ಅವ್ರು ಮಾಡ್ತಾರೆ. ಬಟ್ ಸಮಾಜಕ್ಕಾಗಿ ಧರ್ಮಕ್ಕಾಗಿ ಅವೇಳನಕಾರಿ ಮಾತನಾಡಿದ್ರೆ ಅದಕ್ಕೆ ನಾವು ನಿಂತೆ ಬಿಟ್ಟಿವಿ. ಅದಕ್ಕೆ ಸ್ಪಷ್ಟಪಡಿಸ್ತಾ ಇದ್ದೀನಿ, ಈ ಬಿಜಾಪುರ ನಗರದ ಯಾವುದೇ ಸೋಕಾಲ್ಡ್ ಲೀಡರ್ಸ್ ಏನ್ ಖಾದಿ ಬಟ್ಟೆ ಹಾಕೊಂಡು ಓಡಾಡ್ತಾ ಇದ್ದಾರೆ ಅವರಿಗೆ ನಂದು ನೇರ ಮೆಸೇಜ್ ಇದೆ. ನಾವು ಯಾವ ಚುನಾವಣೆಗೆ ಆಸೆ ಪಟ್ಟವನಲ್ಲ, ನಾ ಯಾವ ಚುನಾವಣೆಗೆ ಎದುರಿಸವನು ಅಲ್ಲ, ನನಗೆ ಯಾವ ಚುನಾವಣೆದ ಅವಶ್ಯಕತೆನೂ ಇಲ್ಲ. ಅದು ಕಾರ್ಪೊರೇಷನ್ದಾಗಲಿ, ವಿಧಾನಸಭಾದಾಗಲಿ, ಜಿಲ್ಲಾ ಪಂಚಾಯತ್ ಆಗಲಿ, ನಾನು ಯಾವ ಚುನಾವಣೆಗೆ ಸ್ಪರ್ಧಿಸುವ ತಜ್ವೀಜ್ ಒಳಗೆ ಯಾವ ಇಲ್ಲ. ನನ್ನ ಸಮಾಜ ಸೇವೆ, ನನ್ನ ಕಳಕಳಿ ಸಮಾಜ ಸಲುವಾಗಿ ಕೇವಲ ಒಂದೇ ಒನ್ ಪಾಯಿಂಟ್ ಎಜೆಂಡಾ ಮೇಲೆ ಇದೆ. ನಮ್ಮ ಧರ್ಮ, ನಮ್ಮ ಜಾತಿ, ನಮ್ಮ ಸಮಾಜ, ನಮ್ಮ ಮುಗ್ಧ ಜನರದ ಅಹವಾಲಕ್ಕಾಗಿ, ಅವ್ರದ್ದು ಅನ್ಯಾಯಕ್ಕಾಗಿ ನಾನು ಅವ್ರ ಸಲುವಾಗಿ ನ್ಯಾಯ ಕೊಡಲಿಕ್ಕಾಗಿ ಯಾವುದೇ ಹಂತದಲ್ಲಿನೂ ಹೋರಾಟ ಮಾಡಲಿಕ್ಕೆ ಸಿದ್ಧ ಇದ್ದೀನಿ. ಇದು ಒಂದು ಸ್ಪಷ್ಟ ನನ್ನ ನಿಲುವು. ಎರಡನೇದು, ಕಾರ್ಪೊರೇಷನ್ದಲ್ಲಿ ಇವತ್ತು ಯಾವುದೇ ಅಧಿಕಾರಿಗೆ ನೀವು ಕೇಳ್ರಿ, ಅವರು ಬೇಸ್ಡ್ ಆನ್ RSS ಫಾರ್ಮುಲಾ ವರ್ಕ್ ಮಾಡ್ತಾರೆ. ಈವನ್ ಕಾರ್ಪೊರೇಷನ್ ಪ್ಯಾನಲ್ ಅಡ್ವೊಕೇಟ್ಸ್, ಜುಡಿಷಿಯಲ್ ಸಿಸ್ಟಮ್ದೊಳಗೆ ಎಲ್ಲ RSS ಅಡ್ವೊಕೇಟ್ಸ್ ಲೀಗಲ್ ಅಡ್ವೈಸರ್ಸ್ ಅದಾರ. ಜಿಲ್ಲಾಧಿಕಾರಿ ಕಚೇರಿ ಒಳಗ ಲೀಗಲ್ ಅಡ್ವೈಸರ್ಸ್ ಅವರಿಗೆ ಎಲ್ಲ RSS ದವ್ರು ಇದ್ದಾರೆ. ಹೀಗಿರುವಾಗ ನೀವು ನಿಷ್ಪಕ್ಷ ಕೆಲಸ ಕಾರ್ಯದ ನಿರೀಕ್ಷಣೆ ಮಾಡೋದು ಇದು ಮೂರ್ಖತನ ನಮ್ಮದು. ಒಂದೇದು. ಇದಕ್ಕೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ MB ಪಾಟೀಲ್ ಸಾಹೇಬರು ಕೂಡಲೇ ಇನ್ನೂ 2 ವರ್ಷ ಕಾಲಾವಕಾಶ ಇದೆ, ಅಲ್ಪಸಂಖ್ಯಾತರದ ಅಭಿವೃದ್ಧಿ ಏನು ಆಗಿದೆ ಅನ್ನುವಂಥದ್ದು ಪ್ರಶ್ನೆ ಉತ್ತರ ಮಾಡೋಕ್ಕಿಂತ ಎಲ್ಲ ಅಧಿಕಾರಿಗಳದ ಮೀಟಿಂಗ್ ತೆಗೆದುಕೊಂಡು ಅವ್ರದ್ದು ಹಿನ್ನೆಲೆ ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿಕೊಂಡು ಅವ್ರಿಗೆ ಇಮಿಡಿಯೇಟ್
ವಿದೌಟ್ ಎನಿ ಡಿಲೇ ಅವ್ರದ್ದೆಲ್ಲರಿಗೂ ಟ್ರಾನ್ಸ್ಫರ್ ಮಾಡಿ ಜಾತ್ಯತೀತ ಸೆಕ್ಯುಲರ್ ಮೈಂಡ್ ಕಾನ್ಸ್ಟಿಟ್ಯೂಷನ್ ಮೇಲೆ ನಂಬಿಕೆ ಇಟ್ಟು ಅಧಿಕಾರಿಗಳು ಕೆಲಸ ಮಾಡುವಂತ ಅಧಿಕಾರಿಗಳನ್ನು ನೇಮಕ ಮಾಡಿಕೊಂಡು ಈ ಕೆಲಸವನ್ನು ಮುಂದುವರಿಸಬೇಕಂತ ನನ್ನ ಆಗ್ರಹ. ಮೂರನೇ ಪಾಯಿಂಟ್ ನಂಬರ್ 3, ಈಗ ಬಿಜಾಪುರ ನಗರದಲ್ಲಿ ಕೇವಲ ಒಂದೇ ಒಂದು ವ್ಯಕ್ತಿ ಕಾಂಗ್ರೆಸ್ ಪರವಾಗಿ ಆಗಲಿ ಈ SIR ಪ್ರಕ್ರಿಯೆಯನ್ನು ಮುಂದುವರಿಸಲಿಕ್ಕಾಗಲಿ ಓಡಾಡ್ತಾ ಇದ್ದಾರೆ. ಅದು ಪರಮಗೊಂಡ ಅಭ್ಯರ್ಥಿ ಆದ ನಮ್ಮ ಅಬ್ದುಲ್ ಹಮೀದ್ ಮುಶ್ರೀಫ್ ಅವರು. ಮತ್ತು ಅಬ್ದುಲ್ ಹಮೀದ್ ಮುಶ್ರೀಫ್ ಜೊತೆಗೆ ನಾವು ನೀವು ಅನ್ನೋಕ್ಕಿಂತ ಏನದ ಎಲ್ಲ ಅಲ್ಪಸಂಖ್ಯಾತ ದಲಿತ ಸಮಾಜ 90,000 ಸಮೀಪ ಮತದಾರರು ಮತ ಕೊಟ್ಟಿದ್ದಾರೆ ಅಂತಂದ್ರೆ ಅವ್ರದ್ದು ಕರ್ತವ್ಯ ಮತ್ತು ಜವಾಬ್ದಾರಿ ಇದೆ. ಮತ್ತು ನಾನು ಅಬ್ದುಲ್ ಹಮೀದ್ ಮುಶ್ರೀಫ್ ಅವ್ರ ಪರವಾಗಿ ಅವ್ರ ವಿರುದ್ಧವಾಗಿ ಮಾತಾಡ್ತಾ ಇದ್ದೀನಿ ಅಂತ ಅನ್ಯತಾ ಭಾವಿಸಬಾರದು. ನಾನು ಹೇಳ್ತಾ ಇರೋದು ಉಳ್ಕಾದ 30 ಮಂದಿ ಆಕಾಂಕ್ಷಿ, ಅದರಲ್ಲಿ ನಾನು ಒಬ್ಬ ಇದ್ದೆ. ಕಳೆದ ಚುನಾವಣೆ ಟಿಕೆಟ್ ಆಕಾಂಕ್ಷಿ ನಾನು ಇದ್ದೆ. ಮತ್ತು ನನ್ನ ಕೆಲಸ ನಾನು ಜವಾಬ್ದಾರಿಯುತವಾಗಿ ಏನ್ ಮಾಡ್ಬೇಕಾಗಿದೆ ಅದು ಟೆಕ್ನಿಕಲಿ ಆನ್ ಪೇಪರ್ ನಾನು ಮಾಡ್ತಾ ಇದ್ದೀನಿ. ಅದಕ್ಕೊಂದು ಉದಾಹರಣೆ ಇಲ್ಲೇನೆ ನಾನು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀನಿ. ಇದರಲ್ಲೇನೆ ನಾನು ಈ ಕಾಸಿಂ ಖಾದ್ರಿ ದರ್ಗಾದ ಮ್ಯಾನೇಜ್ಮೆಂಟ್ ಕಮಿಟಿ ಜನರಲ್ ಸೆಕ್ರೆಟರಿ ಇದ್ದೀನಿ. ಮತ್ತು ನಮ್ಮ ಅಧ್ಯಕ್ಷ ಆದ ಜಾವೀದ್ ಕುಡ್ಗಿ ಅವರು, ನಾವು ನಮ್ಮ ಕಮಿಟಿ ವತಿಯಿಂದ ಇಲ್ಲೇ SIR ಫಾರ್ಮ್ ಫಿಲಪ್ ಮಾಡುವುದಾಗಲಿ ಸಾರ್ವಜನಿಕ ಸೇವೆ ಮಾಡುವುದಾಗಲಿ ನಿರಂತರ ಡೇ ಫಸ್ಟ್ ದಿಂದ ಕಂಟಿನ್ಯೂ ಇವಾಗ ನಡೆದಿದೆ. ಮತ್ತು ನನ್ನದೇ ಆದ ಒಂದು ಸೀಮಿತ ವ್ಯಾಪ್ತಿಯಲ್ಲಿ, ಬಿಕಾಸ್ ನಾನು ಒಬ್ಬ ಜಿಲ್ಲಾ ಸರ್ಕಾರಿ ವಕೀಲ ಇರುವುದರಿಂದನೂ ನಾನು ಸಾರ್ವಜನಿಕ ಕೆಲಸ ಕಾರ್ಯಗಳಲ್ಲಿ ಭಾಗವಹಿಸಬಾರದು. ಆದರೂ ನನ್ನ ಸಮಾಜದ ಹಿತಕ್ಕಾಗಿ ನಾನು ಬಂದಿದ್ದೇನೆ. ಮತ್ತು ಉಳ್ಕಾದು ಕೆಲವೊಬ್ರು ನಮ್ಮ ಮುಸ್ಲಿಂ ಮುಖಂಡರಿಗೆ ನಾನು ಈ ಮಾಧ್ಯಮದ ಮುಖಾಂತರ ನೇರ ವಿನಂತಿ ಮತ್ತು ಆಗ್ರಹ ಮಾಡ್ತಾ ಇದ್ದೀನಿ. ಸಮಾಜ ನೋಡ್ತಾ ಇದೆ ನಿಮ್ದು ಕಾರುವ ಖೈರಿಗಳು ಎಲ್ಲ. ಪ್ರತಿ ಒಬ್ಬ ಸಾಮಾನ್ಯ ಆಟೋ ಡ್ರೈವರ್ ಇವತ್ತು ಆಂಡ್ರಾಯ್ಡ್ ಮೊಬೈಲ್ ಇಟ್ಕೊಂಡಿದ್ದಾರೆ. ಯಾರ್ಯಾರು ಏನೇನ್ ಮಾಡ್ತಾ ಇದ್ದಾರೆ ಅನ್ನೋದು ಗಮನಿಸ್ತಾ ಇದ್ದಾರೆ. ಅವರು ಕೆಲವೊಬ್ರು MLA ಆಗ್ಬೇಕಂತ ಆಸೆ ಉಳ್ಳವರು ಅದಾರ, ಕೆಲವೊಬ್ರು MLC ನಾಮಿನೇಟ್ ಆಗ್ಬೇಕಂತ ಆಸೆ ಉಳ್ಳವರು ಅದಾರ, ಕೆಲವೊಬ್ರು ನಿಗಮ ಮಂಡಳಿ ಅಧ್ಯಕ್ಷ ಆಗ್ಬೇಕಂತ ಮಾಡ್ತಾ ಇದ್ದಾರೆ. ಆದ್ರೆ ಮೊದಲ ನೀವು ಜನಸೇವೆ ಮಾಡ್ಬೇಕಾಗಿದ್ದು ಮೂಲ ಕರ್ತವ್ಯ ನಿಮ್ದು. ಇವತ್ತು ಜನರು ಪರದಾಡ್ತಾ ಇದ್ದಾರೆ, ಬೀದಿಯಲ್ಲಿ ಪರದಾಡ್ತಾ ಇದ್ದಾರೆ. ಬರೇ ಖಡಕ್ ಖಾದಿ ಬಟ್ಟೆ ಹಾಕೊಂಡು ನೀವು ಪಾದಯಾತ್ರೆ ಮಾಡ್ಕೊಂಡು 4 ಓಣಿಯಲ್ಲಿ ತಿರುಗಾಡಿ ನಾವು ಫೋಟೋ ಶೂಟ್ ಮಾಡ್ಕೊಂಡು ವಿಡಿಯೋ ಸ್ಟೇಟ್ಮೆಂಟ್ ಕೊಟ್ಟು ಜನಸೇವೆ ಅಲ್ಲ. ಫೀಲ್ಡ್ಗೆ ಇಳಿದು ಬಾಟಮ್ ಲೆವೆಲ್ ಒಬ್ಬ ಕಡ ಮತದಾರನು ಉಳಿಬಾರ್ದು. ಆ ನಮೂನೆ ಕೆಲಸ ಮಾಡ್ಬೇಕಂತಂದ್ರೆ ಕೋಆರ್ಡಿನೇಷನ್ ಬೇಕು, ಒಗ್ಗೂಡಿ ಎಲ್ಲರೂ. ಇವತ್ತು ಕೋಮುವಾದಿ ಫಾಸಿಸ್ಟ್ ಸಂಘಟನೆಗಳನ್ನು ನಾವು ಸೋಲಿಸಬೇಕಾದ್ರೆ ಎಲ್ಲರೂ ತಮ್ಮ ವ್ಯಾಪ್ತಿಯನ್ನು ಮರೆತು ಎಲ್ಲರೂ ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಮಾಡಿಕೊಂಡು ಒಗ್ಗೂಡಿಸಿ ಏನದ SIR ಪ್ರಕ್ರಿಯೆಯನ್ನು ಮುಗಿಸ್ಬೇಕು. ಯಾಕಂದ್ರೆ SIR ಇದು ಎಲ್ಲ ನಾನು ಮತದಾರರಿಗೂ ನಾನು ವಿನಂತಿಸಿ ಕೊಡೋದೇನಂದ್ರೆ, ಇವತ್ತು SIR ಪ್ರಕ್ರಿಯೆಯನ್ನು ನಾವು ವಿಫಲ ಮಾಡ್ಕೊಂಡಿವಿ ಅಥವಾ SIR ನಲ್ಲಿ ನಮ್ಮ ಓಟ್ ಡಿಲೀಟ್ ಆಯ್ತು ಅಂತಂದ್ರೆ ನಮ್ಮ ನಾಗರಿಕತಾ ಮೇಲೆ ಪ್ರಶ್ನೆ ಬರ್ತದೆ. ಇವತ್ತು ನಮ್ಮ ಸಿಟಿಸನ್ ರೈಟ್ಸ್ನೇ ಹೋಯ್ತು ಅಂತಂದ್ರೆ ನಾವು ಈ ದೇಶದ ನಾಗರಿಕನೇ ಅಲ್ಲ ಅಂತಂದ್ರೆ ನಾಳೆ ನಮ್ಮ ಮೇಲೆ ಆಗು ಹೋಗು ಯಾವುದೇ ಕಾನೂನಾತ್ಮಕ ಕ್ರಮಗಳಿಗೆ ನ್ಯಾಯಾಲಯಗಳಲ್ಲಿನೂ ಪರಿಹಾರ ಕೇಳಲಿಕ್ಕೆ ಆಗುದಿಲ್ಲ, ಸಮಾಜದಲ್ಲಿನೂ ಕೇಳಲಿಕ್ಕೆ ಆಗುದಿಲ್ಲ. ಹಾಗಾಗಿ ಎಲ್ಲಾ ಮತದಾರರಿಗೆ ಮತ್ತು ನಮ್ಮ ನಗರದ ಎಲ್ಲಾ ಮತದ ಮುಗ್ಧ ಜನರಿಗೆ ನಾನು ಈ ಮಾಧ್ಯಮದ ಮುಖಾಂತರ ವಿನಂತಿಸಿಕೊಳ್ಳೋದೇನೆಂದ್ರೆ, SIR ನಲ್ಲಿ ಪಾಲ್ಗೊಂಡು ಸ್ವಯಂ ಪ್ರೇರಿತವಾಗಿ ಯಾರದೇ ಮುಲಾಜಿ ಇಲ್ಲದೆ ನಿಮ್ಮ ಫಾರ್ಮ್ಗಳನ್ನು ಕರೆಕ್ಟ್ ಫಿಲಪ್ ಮಾಡಿಕೊಂಡು ನೀವು ಕಡ್ಡಾಯವಾಗಿ ಸಂಬಂಧಿಸಿದ ಅಧಿಕಾರಿಗಳಿಗೆ ಕೊಟ್ಟು ಅದರದ್ದು ರಿಸೀವ್ಡ್ ಅಕ್ನಾಲೇಜ್ಮೆಂಟ್ ನಿಮ್ಮಲ್ಲಿ ಇಟ್ಟುಕೊಂಡು ನೀವು ಜಾಗೃತ ಆಗ್ಬೇಕಂತ ವಿನಂತಿ. ಧನ್ಯವಾದ.